ಮುಹೂರ್ತ ಮೇಕಪ್ ಮಾರ್ನಿಂಗ್ ಇದ್ದಾಗ ಬ್ರೈಡ್ಗಿಂತ ಅಲರ್ಟಾಗಿ ನಾನೇ ಇರ್ತೀನಿ. ಹೋಲ್ ನೈಟ್ ಚೆಕ್ ಮಾಡ್ತಾನೆ ಇರ್ತೀನಿ ಟೈಮಿಂಗು. ನನಗೆ ಅಷ್ಟು ಈಸಿಯಾಗಿ ನಿದ್ದೆನೇ ಬರೋದಿಲ್ಲ. ಮುಹೂರ್ತ ಮೇಕಪ್ಗೆ ಒಂದು ಸಫಿಷಿಯೆಂಟ್ ಟೈಮ್ ಸಿಗುತ್ತೆ ಅಂದರೆ ಅದೊಂದು ಪ್ರಿವಿಲೇಜು. ಬಟ್ ಸುಮಾರು ಸತಿ ನಮಗೆ ಮುಹೂರ್ತಮಿಗೆ ಅಷ್ಟೊಂದು ಟೈಮ್ ಸಿಗೋದಿಲ್ಲ. ಬ್ರೈಡ್ಗೆ ಮುಂಚೆನೇ ಹೇಳಿದ್ರೂ ಅವ್ರ ಕೈಯಲ್ಲಿ ಕೂಡ ಏನು ಇಲ್ಲದೆ ಇರೋದ್ರಿಂದ ಕೆಲವೊಂದು ಸಲ ನಾವು ಆ ಟೈಮಿಗೆ ಕರೆಕ್ಟಾಗಿ ಕೋಆರ್ಡಿನೇಟ್ ಮಾಡಬೇಕಾಗತ್ತೆ. ಈ ವೆಡ್ಡಿಂಗಲ್ಲಿ ಕೂಡ ಹಾಗೆ ಆಯಿತು. ನೈಟು ಸಾಕಷ್ಟು ಚೇಂಜಸ್ ಆಗಿದ್ದರಿಂದ ಅವರ ಪ್ಲ್ಯಾನಿಂಗಲ್ಲಿ ಮಾರ್ನಿಂಗ್ ನನಗೆ 4 o'clockಗೆ ಒಂದು ಮೆಸೇಜ್ ಬಂತು, ನಮಗೆ ಸಫಿಷಿಯೆಂಟಾಗಿ ಟೈಮ್ ಇಲ್ಲ, ಮಾರ್ನಿಂಗು ಹಾರ್ಡ್ಲಿ 30 minutes ಸಿಗ್ಬೋದು, ಅಷ್ಟರಲ್ಲಿ ನಿಮ್ಗೆ ಏನು ಮಾಡೋಕ್ಕಾಗುತ್ತೋ ಮಾಡಿ ಅಂತ. ಐ ಡಿಡ್ ನಾಟ್ ಲೂಸ್ ಮೈ ಕಾಮ್, ಯಾಕಂದರೆ ವೆಡ್ಡಿಂಗ್ ಅಂದಮೇಲೆ ಚೇಂಜಸ್ ಆಗೋದು ಕಾಮನ್ನು. ಸೊ ಐ ವಾಸ್ ಪ್ರಿಪೇರ್ಡ್ ಫಾರ್ ಎವ್ರಿಥಿಂಗ್. ಎಷ್ಟೇ ಟೈಮ್ ಕೊಟ್ಟರು ಅಷ್ಟೇ ಟೈಮಲ್ಲಿ ಮಾಡೋದಕ್ಕೆ ನಾನು ರೆಡಿ ಇದ್ದೆ. ಬಟ್ ದೇವ್ರನ್ನ ಒಂದು ಸತಿ ಮನಸ್ಸಲ್ಲಿ ಕೇಳಿಕೊಂಡೆ, ದೇವರೇ ಒಂದು ಸ್ವಲ್ಪ ಸಫಿಷಿಯೆಂಟ್ ಟೈಮ್ ಕೊಡೋ ಹಾಗೆ ಆಗಲಿ ಅಂತ. ಬಟ್ ಬೈ ಗಾಡ್ಸ್ ಗ್ರೇಸ್ ಹುಡುಗಿ ನಮಗೆ ಕರೆಕ್ಟ್ ಟೈಮಿಗೆ ಬಂದರು. ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಹೆಚ್ಚಿಗೆ ಟೈಮ್ ನಮಗೆ ಸಿಕ್ತು. ಅವರು ರೆಫರೆನ್ಸಿಗೆ ಹೇರು ಬೇರೆ ಥರ ಕಳಿಸಿದ್ರು. ಬಟ್ ನಾನು ಲಾಸ್ಟ್ ಮೂಮೆಂಟಲ್ಲಿ ಪ್ಲ್ಯಾನ್ ಮಾಡಿ ಈ ಥರ ಯುನೀಕ್ ಆಗಿದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಆ ಥರ ಚಂದ್ರಗಳನ್ನ ಪ್ಲ್ಯಾನ್ ಮಾಡಿ ಹೇರಿಗೆ ಹಾಕಿಸ್ದೆ. ಬರೀ ಲೇಸ್ ಹೇಳಿದರು, ತುಂಬ ಸಿಂಪಲ್ ಆಗಿರೋದು ಬೇಡ, ಒಂದು ಕ್ಲಾಸಿಯಾಗಿ ಡಿಫ್ರೆಂಟಾಗಿ ಹೇರ್ ಟ್ರೈ ಮಾಡೋಣ ಅಂದ್ಬಿಟ್ಟು ಈ ಸಲ ಈ ಥರ ಪ್ಲ್ಯಾನ್ ಮಾಡಿದ್ದೆ. ಬಟ್ ಬ್ರೈಡಿಗೆ ಲೇಸ್ ಹಾಕಿಸ್ಕೋಬೇಕು ಅಂತ ಅನ್ನೋದು ತುಂಬ ಇಷ್ಟ ಇತ್ತು. ಅವ್ರನ್ನ ಕೂತ್ಕೊಂಡು ಕನ್ವಿನ್ಸ್ ಮಾಡಿದೆ. ಆ್ಯಂಡ್ ಶಿ ಸೆಡ್, ನಾನು ನಿಮ್ಮನ್ನು ಬ್ಲೈಂಡ್ಲಿ ಟ್ರಸ್ಟ್ ಮಾಡ್ತೀನಿ, ನಿಮಗೆ ಏನು ಚೆನ್ನಾಗಿ ಅನಿಸುತ್ತೆ ಅದು ಮಾಡಿ ಅಂತ. ಅವ್ರನ್ನೂ ಕೂಡ ಡಿಸಪಾಯಿಂಟ್ ಮಾಡದೇ ಇರೋಂಗೆ ಲೇಸ್ನ ಕೂಡ ಹಾಕಿ ನನ್ನ ಮೈಂಡಲ್ಲಿ ಇದ್ದಿದ್ದು ಕೂಡ ಇಂಪ್ಲಿಮೆಂಟ್ ಮಾಡಿದ್ವಿ. ಇಲ್ಲಿ ಆನ್ ಟೈಮ್ ಮಾಡಿದ್ದೀವಿ ಅಂತಂದರೆ ನಮ್ಮ ಕೆಲಸದಲ್ಲಿ ನಾವು ಕಾಂಪ್ರಮೈಸ್ ಆಗಿದ್ದೀವಿ ಅಂತ ಅರ್ಥ ಅಲ್ಲ. ಅವ್ರಿಗೆ ಸ್ಯಾರಿ ಡ್ರೇಪ್ ಮಾಡೋ ಟೈಮಲ್ಲಿ ನನ್ನ ಸ್ಕಿನ್ ಪ್ರೆಪ್ಪಿಂಗ್ ಮಾಡಿಕೊಂಡೆ. ಅವ್ರಿಗೆ ಕೊಲಾಜನ್ ಮಾಸ್ಕ್ ಹಾಕ್ದೆ, ಇನ್ಸ್ಟೆಂಟಾಗಿ ಸ್ಕಿನ್ನು ಟೈರ್ಡ್ನೆಸ್ ಹೋಗಿ ಬೂಸ್ಟ್ ಆಗಲಿ ಹೈಡ್ರೇಷನ್ ಅಂತ, ಆ್ಯಂಡ್ ಸ್ಕಿನ್ ಮೋರ್ ಪ್ಲಂಪಿಯಾಗಿ ಫೀಲ್ ಆಗಲಿ ಅಂತ. ಏರ್ ಬ್ರಷ್ ಮೇಕಪ್ ಮಾಡೋವಾಗ ನಮಗೆ ಸ್ವಲ್ಪ ಸ್ಕಿನ್ ಪ್ರೆಪ್ಪಿಂಗ್ನ ಅವಶ್ಯಕತೆ ಇರುತ್ತೆ, ಇಲ್ಲಾಂದರೆ ಮೇಕಪ್ಪು ಪ್ಯಾಚಿಯಾಗಿ ಟರ್ನ್ ಆಗಿಬಿಡುತ್ತೆ. ಆ್ಯಂಡ್ ಇಲ್ಲಿ ಬ್ರೈಡ್ದು ರಿಕ್ವೆಸ್ಟ್ ಇದ್ದಿದ್ದು ಒಂದೇ, ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ ಅವರಿಗೆ ರಿಚುವಲ್ಸ್ ಇತ್ತು. ಸೊ ಮೇಕಪ್ಪು ಅಲ್ಲಿವರೆಗೂ ಲಾಂಗ್ ಲಾಸ್ಟಿಂಗ್ ಆಗಿರಬೇಕು ಅಂತ. ಸೊ ಲೇಯರಿಂಗು ನಾನು ಎಷ್ಟು ಮಿನಿಮಲ್ ಆಗುತ್ತೋ ಅಷ್ಟು ಮಿನಿಮಲ್ ಆಗಿ ಇಟ್ಟಿದ್ದೆ. ಆ್ಯಂಡ್ ದ ಸ್ಕಿನ್ ವಾಸ್ ಲುಕಿಂಗ್ ಲೈಕ್ ಸ್ಕಿನ್. ಹೆವಿ ಬೇಸ್ನ ಕೊಡದೇ ಇರೋದು ಕೂಡ ಲಾಂಗ್ ಲಾಸ್ಟಿಂಗ್ ಮೇಕಪ್ಗೆ ಒಂದು ಸೀಕ್ರೆಟು. ಆ್ಯಂಡ್ ಅಲ್ಲಿದ್ದವರೆಲ್ಲ ಹೇಳಿದ್ದು ಒಂದೇ, ಕ್ಯಾಮ್ರಾ ಇಸ್ ನಾಟ್ ಡೂಯಿಂಗ್ ಜಸ್ಟಿಸ್ ಟು ಹರ್ ಲುಕ್. ಎದುರುಗಡೆ ಐ ಮೇಕಪ್ ಆಗಲಿ ಅಥವಾ ಓವರ್ ಆಲ್ ಲುಕ್ ಆಗಲಿ, ಇಟ್ ವಾಸ್ ಲುಕಿಂಗ್ ಈವನ್ ಮೋರ್ ಬ್ಯೂಟಿಫುಲ್ ಅಂತ ಪ್ರತಿಯೊಬ್ಬರು ಹೇಳಿದ್ರು. ನಾನು ಇಲ್ಲಿ ಇನ್ನೊಂದು ವಿಷಯನ ಮೆನ್ಷನ್ ಮಾಡ್ತೀನಿ, ಜಸ್ಟ್ ಕ್ಯಾಮ್ರಾ ಸೆಂಟ್ರಿಕ್ ಆಗಿ ನಾನು ಮೇಕಪ್ ಮಾಡೋದಿಲ್ಲ, ನನಗೆ ಪರ್ಸ್ನಲ್ ಆಗಿ ಕೂಡ ಅವರು ವಾವ್ ಫ್ಯಾಕ್ಟರ್ ಇರಬೇಕು ನಾನು ಅವ್ರನ್ನ ಎದುರುಗಡೆಯಿಂದ ನೋಡಿದಾಗ. ಆ್ಯಂಡ್ ಐ ಹೋಪ್ ಐ succeeded in that mission.